ಪ್ಯಾಂಕ್ರಿಯಾಟೈಟಿಸ್ ಅಂದ್ರೆ ಏನು ಅಂತ, ಯಾಕಾಗಿ ಒಬ್ಬ ಮನುಷ್ಯನಲ್ಲಿ ಕಾಣಿಸ್ಕೊಳ್ಳುತ್ತೆ, ತುಂಬಾ ಜನ ಯಾವಾಗ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ, ಯಾವ ಡಾಕ್ಟರ್ನ ಮೀಟ್ ಮಾಡಬೇಕು ಅಂತ ಫಸ್ಟ್ ಆಫ್ ಆಲ್ ಗೊತ್ತಾಗೋದಿಲ್ಲ. ಏನಕ್ಕೆ ಬರ್ತಿದೆ ಹೊಟ್ಟೆ ನೋವು, ಯಾಕೆ ಬರ್ತಾ ಇದೆ, ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋ ಗೊಂದಲದಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅಥವಾ ಸುಮ್ಮನೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಂತ ತುಂಬಾ ಜನ ತಳ್ತಾರೆ ಮುಂದೆ. ಯಾವ ಟೈಮಲ್ಲಿ ಅವರು ಕರೆಕ್ಟಾಗಿ ಡಾಕ್ಟರ್ನ ಮೀಟ್ ಮಾಡಬೇಕು, ಹೇಗೆ ಟ್ರೀಟ್ಮೆಂಟ್ ತಗೊಳ್ಬೇಕು, ಹಾಗೆ ನಿಮ್ಮಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆ, ಎಷ್ಟು ಎಫೆಕ್ಟಿವ್ ಇದೆ, ಸಕ್ಸಸ್ ರೇಟ್ ಹೇಗಿದೆ ಅಂತ. ಒಂದು ಹೇಳ್ತೀನಿ, ಫಸ್ಟ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಸಕ್ಸಸ್ ರೇಟ್ ಹೇಳಿದ್ರಿ. ಔಟ್ ಆಫ್ 10 8ರಿಂದ 9 10 ಅಂದರೆ 80ರಿಂದ 90% ಅವರಿಗೆ ರಿವರ್ಸ್ ಆಗುತ್ತೆ, ಈಲಾಗುತ್ತೆ. ದಟ್ ಇಸ್ ದ ಫಾರ್ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡು, ವರ್ಲ್ಡಲ್ಲಿ ಇದಕ್ಕೆ ವಿಜ್ಞಾನ ಇಲ್ಲ, ಇದ್ರೂ ಸಹ ಬರೀ ಮ್ಯಾನೇಜ್ ಮಾಡೋಕ್ಕಷ್ಟೇ. ಆದರೂ ಆ ನೋವಿಂದ ನರಳ್ತಾ ಇರ್ತಾರೆ. ಈಗ ನಾನು ಟೆಸ್ಟಿಮೋನಿಯಲ್ ನಿಮಗೆ ಕೊಟ್ಟರೆ ಆ ಟೆಸ್ಟಿಮೋನಿಯಲ್ ಏನು ಎಕ್ಸ್ಪ್ರೆಸ್ ಮಾಡ್ತಾರೆ, ಸೊ ಅವಾಗ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಯಾಕೆ ಬರುತ್ತೆ ಅಂತ ಕೇಳಿದ್ರಿ. ಇದು ಒಂದು ಆಲ್ಕೋಹಾಲಿಂದ ಬರುತ್ತೆ, ಇನ್ನೊಂದು ನಾನ್ ಆಲ್ಕೋಹಾಲಿಂದನೂ ಬರುತ್ತೆ, ಚಿಕ್ಕ ಮಕ್ಕಳಿಗೂ ಬರ್ತೈತೆ. ನಾನು 8 ವರ್ಷ ಮಗುಗೂ ಟ್ರೀಟ್ ಮಾಡಿದ್ದೀನಿ. ಆ ಮಗುಗೆ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಅಂತ ಅಬ್ಡಾಮಿನಲ್ ಸ್ಕ್ಯಾನಲ್ಲಿ ಬಂತು. 1 ತಿಂಗಳಿಗೆ ಮತ್ತೆ ಮಾಡಿಸಾಗಿಲ್ಲ ಅಂತ ಬಂತು. ಇದು ಎವಿಡೆನ್ಸ್ ಬೇಸ್ಡ್ ನಾನು ಮಾತಾಡ್ತೇನೆ. ಆಮೇಲೆ ಇನ್ನೊಬ್ಬ ಪೇಷಂಟು 2000+ ಲೈಪೇಸು, 600+ ಅಮೈಲೇಸು. ಈ ಅಮೈಲೇಸು ಲೈಪೇಸ್ ಅನ್ನೋದು ಡೈಜೆಸ್ಟಿವ್ ಎನ್ಸೈಮ್ಸು. ಅದು 15 ದಿನಕ್ಕೆ ನಾರ್ಮಲ್ ಆಗಿದೆ ವಿತ್ ಎವಿಡೆನ್ಸಸ್. ಆಮೇಲೆ ನಾನು ಎಂತೆಂಥ ಪೇಷಂಟ್ ನೋಡಿದ್ದೀನಿ ಅಂದರೆ ಇನ್ನೇನು ಬದುಕೋದಿಲ್ಲ, ಇನ್ನೇನು ಆಗೋದಿಲ್ಲ. ಅವರು ಬಂದಿದ್ದು ಯಾವ ಸ್ಟೇಟಸಲ್ಲಿ ಬಂದಿದ್ರು ಅಂತಂದರೆ, ಇಂಟ್ರವೀನಸ್ ಇದಾಕಿದ್ರು, ಅದಕ್ಕೆ ಫುಡ್ ಕೊಡೋದು ಇದು ಕೈಗೆ. ಆಮೇಲೆ ಅವರ ಹೆಂಡತಿ ಮತ್ತು ಅವರ ಅಣ್ಣನೋ ತಮ್ಮನೋ ಸಪೋರ್ಟ್ ತೊಗೊಂಡು ಬಂದಿದ್ರು. ಅಂಥವರು 21 ದಿನಕ್ಕೇನೆ ನನ್ನ ಹತ್ರ ಕೇಳಿದರು. ನಾನು ಆಫೀಸ್ನಲ್ಲೇ ಕೊಟ್ಟೆ ನಮ್ಮ ಒಂದು ಔಷಧಿನ. ಸರ್ ಇಲ್ಲೇ ವೊಮಿಟ್ ಮಾಡ್ಕೊಳ್ಬೋದು, ನಾನು ಏನು ತೊಗೊಂಡು ನಾನು ವೊಮಿಟ್ ಆಗ್ತಿದೆ, ನಾನು ಇಂಟರ್ವ್ಯೂನಿಸ್ ತಗೊಳ್ತಾರೆ, ಪರವಾಗಿಲ್ಲ ವೊಮಿಟ್ ಆದ್ರೂ ನಾನು ಕ್ಲೀನ್ ಮಾಡಿಸ್ತೀನಿ, ನಾನು ಚೇಂಬರನ್ನ ತೊಗೊಳ್ರಿ ಅಂತ ಕೊಟ್ಟೆ. ಏನೂ ಆಗಲಿಲ್ಲ, ತೊಗೊಂಡ್ರು. ನಾನು ಏನೋ ಬದುಕ್ತಾರೋ ಇಲ್ಲೋ ಅಂತ ನನಗೊಂದು ಗ್ಯಾರಂಟಿ ಇರಲಿಲ್ಲ, ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ. ಆಮೇಲೆ 21ನೇ ದಿನ ನಮ್ಮ ಆಫೀಸ್ ಟೆಲಿಫೋನ್ ಮಾಡಿದರೆ, ಸಾಹೇಬ್ರಿಗೆ ಹೇಳ್ರಿ ಏನೋ ಲೆಗ್ ಸೂಪ್ ಕುಡಿಬೋದು ಬೇಡ ಅಂತ. ಸೊ ನಾನು ನಮ್ಮ ಸ್ಟಾಫ್ಗೆ ಹೇಳಿದೆ, ಬೇಗ ಮೇಲಕ್ಕೆ ಹೋಗ್ಬೇಕಂದ್ರೆ ಕುಡಿ ಅಂತ ಹೇಳು, ಇಲ್ಲಾಂದರೆ ಕುಡಿಬೇಡ ಅಂತ ಹೇಳು ಅಂತ. ಸೊ ಅಷ್ಟು ಫಾಸ್ಟಾಗಿ ರಿಕವರಿ ಆಗುತ್ತೆ. ಸೊ ಮತ್ತೆ ಆ ಮಗುದು ಒಂದು ಸ್ಟೋರಿ ಹೇಳ್ತೀನಿ. ಮೈಸೂರು ಪಕ್ಕದಲ್ಲೆಲ್ಲೋ ಚಾಮರಾಜನಗರ ಏನೋ ಅಂತ ಕಾಣುತ್ತೆ. ಎಲ್ಲ ಏನೋ ಭಯಂಕರ ಪೇಯ್ನು. ಅಲ್ಟಿಮೇಟ್ಲಿ JSS ಮೆಡಿಕಲ್ ಕಾಲೇಜ್ಗೆ ಹೋಗಿದ್ದಾರೆ. ಸೊ ಎಲ್ಲ ಟೆಸ್ಟ್ ಮಾಡಿದಾಗ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಅಂತಿದ್ದಾರೆ. ಈಗಲೂ ಅಷ್ಟೇ ಗೂಗಲಲ್ಲಿ ಸರ್ಚ್ ಮಾಡ್ತಂದ್ರೆ ಪ್ಯಾಂಕ್ರಿಯಾಟೈಟಿಸ್ ಬಹುಶಃ ನಮ್ಮದೇ ಪಾಪಪ್ ಆಗುತ್ತೆ ಅಂತ ಕಾಣುತ್ತೆ ಬೇಗ. ಸೊ ಇಮಿಡಿಯೇಟ್ಲಿ ಪಾಪಪ್ ಆಗಿದೆ, ನೋಡಿದ್ದಾರೆ, ಸ್ಟ್ರೈಟ್ ಬಂದಿದ್ದಾರೆ, ಆಮೇಲೆ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಮತ್ತೆ ತಿಂಗಳು ಬಂದಿದ್ದಾರೆ, ಆ ಮಗುನ ಕರ್ಕೊಂಡು ನನ್ನ ತೊಡೆ ಮೇಲೆ ಕುಳ್ಳಿಸಿ ಫೋಟೋ ಎಲ್ಲ ತೊಗೊಂಡು ರಿಪೋರ್ಟ್ಸ್. ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಎಷ್ಟು ವರ್ಷದ ಮಗು? 8 ವರ್ಷ ಹೆಣ್ಮಗು. ಅಂದರೆ ಯಾವ ರೀತಿ ಇದು ಪವರ್ಫುಲ್ ಇದೆ ನಾನು ಕಂಡುಹಿಡಿದಿರೋದು ಅಂತ ನಾನು ಹೇಳ್ತಾ ಇರೋದು. ಯಾಕೆಂದರೆ ಇದು ನಿಮಗೆ ಆಶ್ಚರ್ಯ ಅನಿಸ್ಬೋದು, ಇದು ನಾನು ಪಬ್ಲಿಕ್ಕೋಸ್ಕರ ಕಂಡುಹಿಡಿದಿಲ್ಲ. ಜಸ್ಟ್ ಹಾಗೇನೆ ನಾನು ಫ್ಯಾಷನಾಗಿ ಮಾಡ್ತಾ 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 ಸೊ ಕೊನೆಯಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಕೊಡಕ್ಕೆ ಹೇಳಿದೆ, ಸಕ್ಸಸ್ ಆಯಿತು. ಮತ್ತು ಭಾರತ ಸರ್ಕಾರ, ಅದು ಎಸ್ಪೆಷಲಿ ಆನರಬಲ್ ಯೂನಿಯನ್ ಮಿನಿಸ್ಟರ್ ಫಾರ್ ಆಯುಷ್ ಶ್ರೀಪಾದ್ ನಾಯಕ್ ಸಾಹೇಬರು 2014-15 ಮತ್ತು ಆನರಬಲ್ ಯೂನಿಯನ್ ಮಿನಿಸ್ಟರ್ ಶ್ರೀ ಗಿರಿರಾಜ್ ಸಿಂಗ್ ಸಾಹೇಬರು. ಸೊ ಇವರಿಗೆಲ್ಲಾನು ಟ್ರೀಟ್ ಮಾಡಿದಾಗ ಅವರು ಇದನ್ನು ಪಬ್ಲಿಕ್ ಬರಬೇಕಂದಾಗ ಸೊ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಫಂಡಿಂಗ್ ಮಾಡಿದರು. ಸೊ ಇವತ್ತು ಈ ಪ್ರಾಜೆಕ್ಟ್ ಪಬ್ಲಿಕ್ ಇದೆ. ಇವತ್ತು ಎಂಟೈರ್ ವರ್ಲ್ಡ್ಗೆ ನಾನು ಇದು ಒಂದು ವಿಜ್ಞಾನ ಕೊಡ್ತಾ ಇದ್ದೀನಿ. ಇಟ್ಸ್ ಅ ಹಿಸ್ಟ್ರಿ ಆಫ್ 40 years ಪ್ಲಸ್. ಇಟ್ ಇಸ್ ನಾಟ್ ಫಾರ್ 1 day or 2 days. ಏನೋ ಇದು ತಗೊಳ್ರಿ, ಇದು ವೆಲ್ ಡಿಫೈನ್ಡ್ ಪ್ರತಿಯೊಂದು ಸಹ. ಎಲ್ರಿಗೂ ಹೇಳ್ತೀನಿ, ಏನಂದರೆ ಬಿಗ್ಗೆಸ್ಟ್ ಪ್ರಾಬ್ಲಮ್ಮು ನಮ್ಮಲ್ಲಿ ಒಂದೊಂದು ಟೈಮು ಹೊಟ್ಟೆ ನೋವು ಅಂದರೆ ಏನೋ ಗ್ಯಾಸ್ಟ್ರಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ.